ಯೂಟ್ಯೂಬ್ ಚಾನಲ್ ಅಮೂಲ್ಯ ಅಮೋ ಬ್ಲಾಗ್ಸ್. ನಾವೀಗ ರಿಪ್ಪನ್ಪೇಟೆಯಿಂದ ಕುಮಟಕ್ಕೆ ಹೋಗ್ತಾ ಇದ್ದೇವೆ. ಹೊತ್ತಲ್ಲಿ ಸಾಗರ ರೀಚ್ ಆಗ್ತೇವೆ. ಈಗ ಸ್ವಲ್ಪ ಹೊತ್ತು ನಾನ್ ಡ್ರೈವ್ ಮಾಡುವಂತ ಸುಮಾರು ದಿನ ಆಯ್ತಲ್ವಾ ಈ ರೋಡಿಗೆ ಬಾರದೆ. ಒಳ್ಳೆ ಇದೆ ರೋಡ್. ಸಾಗರ ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾಗರ ರೀಚ್ ಆಗ್ತೇವೆ. ಅಲ್ಲಿ ಒಂದು ಜ್ಯೂಸ್ ಕುಡಿದು ಒಂದ್ ಕಡೆ ಒಳ್ಳೆ ಜ್ಯೂಸ್ ಪಾಯಿಂಟ್ ಇದೆ, ತೋರಿಸ್ತೇನೆ ನಿಮಗೆ. ಒಳ್ಳೆ ಜ್ಯೂಸ್ ಸಿಗತ್ತಲ್ಲಿ. ಅದನ್ನು ಕುಡಿದು ಮತ್ತೆ ಮುಂದಿನ ಪಯಣ ಕುಮಟದೆಡೆಗೆ. ಇವತ್ತು ನಾವು ತಗೊಂಡಿದ್ದು ಒಂದು ಶತಾವರಿ ಕಷಾಯ, ಶತಾವರಿ ಬೇರಿನ ಕಷಾಯ ಹಾಗೂ ಮಸಾಲೆ ಮಜ್ಜಿಗೆ. ಎಲ್ಲ ತಿಂಡಿ ತಿನಿಸುಗಳು ಮನೆಯಲ್ಲಿ ಮಾಡಿರುವಂಥದ್ದು. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ, ಕಲರ್ಸ್ ಆಗಲಿ ಹಾಕಿರೋದಿಲ್ಲ. ಮತ್ತು ಆಯಾ ಸೀಸನಿಗೆ ತಕ್ಕ ಹಾಗೆ ತಿಂಡಿ ತಿನಿಸುಗಳು ಬದಲಾಗ್ತಾ ಇರುತ್ತೆ. ಸಾಗರ ವಕೀಲರ ಭವನದ ಆಪೋಸಿಟ್ ಆಗುತ್ತೆ, BH ರೋಡಿನ ಬದಿಯಲ್ಲೇ ಆಗುತ್ತೆ. ಸಮರ್ಥ ಜ್ಯೂಸ್ ಮತ್ತು ಕಷಾಯ ಕಾರ್ನರ್ ಅಂತ. ಇವರಲ್ಲಿ ನಾನಾ ಬಗೆಯ ಪಾನೀಯಗಳು ಸಿಗುತ್ತೆ. ಹೆಚ್ಚಿನದ್ದೆಲ್ಲ ನ್ಯಾಚುರಲ್, ಅಂದರೆ ಗಿಡಮೂಲಿಕೆಗಳ ಕಷಾಯಗಳು ಸಿಗುತ್ತದೆ, ತುಂಬ ಅಪರೂಪದ್ದು. ಹಾಗೂ ಬಾಯಿ ರುಚಿಗೆ ತಕ್ಕನಾಗಿ ಕೆಲವೊಂದು ಜ್ಯೂಸ್ಗಳು, ಮಸಾಲ ಮಜ್ಜಿಗೆ ಇತ್ಯಾದಿ ಸಿಗುತ್ತದೆ. ಮತ್ತು ಮನೆಯಲ್ಲಿ ಮಾಡಿದ ಸುಮಾರು ತಿಂಡಿ ಪದಾರ್ಥಗಳನ್ನು ಕೂಡ ಇವರು ಮಾರಾಟ ಮಾಡ್ತಾರೆ. ನಿಮಗೆ ತುಂಬ ರೀಸನಬಲ್ ರೇಟಲ್ಲಿ ಒಳ್ಳೆ ಕ್ವಾಂಟಿಟಿ ಹಾಗೂ ಒಳ್ಳೆ ರುಚಿ ಇರುತ್ತೆ. ಆರೋಗ್ಯಕ್ಕೂ ಹಿತಕರವಾದ ಪಾನೀಯಗಳು ಹಾಗೂ ತಿಂಡಿ ತಿನಿಸುಗಳು ಸಿಗುತ್ತೆ. ಇಲ್ಲಿ ನೋಡಿ, ಸಾಗರ ಕಡೆ ಸ್ಪೆಷಲ್ ಅಂತ ಇದು ತೊಡೋದೇವು ಕೂಡ ಸಿಗತ್ತೆ ಇಲ್ಲಿ. ಎಲ್ಲ ಹೋಮ್ ಮೇಡ್ ತಿನಿಸುಗಳು. ನೋಡಿದ್ರಲ್ವಾ ಅವ್ರ ಜ್ಯೂಸ್ ಶಾಪಲ್ಲಿ ಎಷ್ಟು ಜ್ಯೂಸ್ ಐಟಮ್ಗಳೆಲ್ಲ ಇತ್ತು. ಸೂಪರ್. ನಾನ್ ಶತಾವರಿ ಜ್ಯೂಸ್ ಬೆಸ್ಟ್ ಇತ್ತು. ಫಸ್ಟ್ ಟೈಮ್ ಟ್ರೈ ಮಾಡೋದು. ಇವರು ಯಾವತ್ತು ಅವ್ರಿಗೆ ಮಜ್ಜಿಗೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಒಂದು ಮಸಾಲೆ ಮಜ್ಜಿಗೆ ಕೊಡ್ತಿದ್ದಾರೆ. ಈಗ ನೋಡಿ ನನ್ನ ಕೈಯಲ್ಲಿ ಏನಿದೆ. ಅಲ್ಲಿ ತಗೊಂಡ ತೊಡದೇವು ಇಲ್ಲಿ ಸಾಗರ ಸ್ಪೆಷಲ್. ನಮ್ಮೂರಲ್ಲಿ ಸಿಗೋದಿಲ್ಲ ಇದು, ನಮ್ಮೂರಲ್ಲಿ ರಿಪ್ಪನ್ಪೇಟೆಯಲ್ಲಿ ಸಿಗೋದಿಲ್ಲ. ಈ ಕಡೆ ಕುಮಟಕ್ಕೆಲ್ಲಾದ್ರೂ ಹೋಗುವಾಗ ಈ ಶಾಪಲ್ಲಿ ನಿಲ್ಲಿಸಿ, ಇದು ಸೀಸನ್ ಅಲ್ಲ, ಪ್ರತಿ ಸತಿ ಇರೋದಂತೆ ಗ್ಯಾರಂಟಿ ಇಲ್ಲ. ಕಬ್ಬಿನ ಸೀಸನ್, ಕಬ್ಬಿನ ಹಾಲಲ್ಲಿ ಮಾಡೋದಿದು. ಬಾಯಲ್ಲಿ ಇಟ್ಟ ತಕ್ಷಣ ಹಾಗೆ ಕರ್ಗಿ ಹೋಗ್ತದೆ. ಆಮೇಲೆ ಚೆನ್ನಾಗಿದೆ. ಕುಮಟದಲ್ಲಿ ಒಂದು ಬರ್ಡೇ ಸೆಲೆಬ್ರೇಷನ್ ಇದೆ ಇವತ್ತು. ನಾನು ತಿನ್ನೋದು ನೋಡಿ ಇವರಿಗೂ ಆಸೆ ಆಯ್ತು ತೊಡೋದು ತಿನ್ಲಿಕ್ಕೆ. ಹೇಗಿದೆ? ಚೆನ್ನಾಗಿದೆ. ಇದನ್ನು ಹೀಗೆ ಸಹ ತಿನ್ಬೋದು, ಅಥವಾ ಹಾಲು ಅಥವಾ ತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿನ್ಬೋದು. ಅದು ಇನ್ನೂ ಟೇಸ್ಟ್ ಆಗ್ತದೆ. ಫಸ್ಟು ರಿಪ್ಪನ್ಪೇಟೆಯಿಂದ ಅನಂತಪುರಂ ಅಂತ ಬರುತ್ತೆ, ಅಲ್ಲಿಗೆ ನಮಗೆ ಹೈವೇ ಸಿಗುತ್ತೆ. BH ರೋಡ್ ಅಂತ ಏನು ಹೇಳ್ತೀವಿ, ಬೆಂಗಳೂರು ಹೊನ್ನಾವರ ಅಥವಾ ತುಮಕೂರು ಹೊನ್ನಾವರ ಹೈವೇಗೆ NHಗೆ ಜಾಯ್ನ್ ಆಗ್ತೀವಿ. ಅದೇ NHನಲ್ಲಿ ಮುಂದುವರೆದು ಸಾಗರ, ತಾಳಗುಪ್ಪ, ಜೋಗ್ ಫಾಲ್ಸ್ ಊರಿಗೆ ಹೋಗೋದಿಲ್ಲ, ಜೋಗ ಜಲಪಾತದ ಹತ್ತಿರ ಹೈವೇನಲ್ಲಿ ಪಾಸ್ ಆಗ್ತೀವಿ. ಮಾವಿನಗುಂಡಿ ಅಂತ ಹೋಗಿ ಅಲ್ಲಿಂದ ಏರ್ಸೊಪ್ಪ ಆಗಿ ಹೊನ್ನಾವರಕ್ಕೆ ಹೋಗಿ ಹೊನ್ನಾವರದಿಂದ ಕುಮಟಾಗೆ ಹೋಗ್ತೀವಿ. ಸಾಧಾರಣ 150 ಕಿಲೋಮೀಟ್ರ್ ನಮ್ಮದು ಜರ್ನಿ ಆಗುತ್ತೆ. ಸಾಧಾರಣ ನಮ್ಮ ಕಾರಲ್ಲಿ 2.5 ಇಂದ 3 ಗಂಟೆ ದಾರಿ ಆಗುತ್ತೆ.
ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲಿಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.